Points A, B and C are vertex of the triangle ABC right angled at B. Find the values of A and hence the area of triangle ABC. ಮೊದಲಿದಾಗ ಚಿತ್ರ ಬಿಡಿಸಿ ಆಮೇಲೆ ಮಾತಾಡೋಣ. ಒಂದೇನಂತ ಹೇಳಿದ್ರೆ ನಮ್ಮ ಹತ್ರ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ, ಅದೊಂದು ಹೇಳ್ಬೋದು. ಸೊ ಹಾಗಾಗಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಚಿತ್ರ ಬಿಡಿಸ್ಬಿಡೋಣ. ಪಾಯಿಂಟ್ ಎ ಬಿ ಸಿ ಹುಡುಗ್ರ, ಬಿ ರೈಟ್ ಆ್ಯಂಗಲ್ ಎಟ್ ಬಿ ಅಂತ ಹೇಳ್ತಾರೆ. ಸೊ ಅದು ಬಿ ಆಗುತ್ತೆ, ಇದು ಎ ಆಗುತ್ತೆ, ಸಿ ಆಗುತ್ತೆ ಅಲ್ವಾ. ಮತ್ತಿಲ್ಲಿ ಇವಾಗ 2,9 A,5 ಆ್ಯಂಡ್ 5,5. ಸೊ ಇಲ್ಲಿ ಏನೇನು ಕಾನ್ಸೆಪ್ಟ್ ಉಪಯೋಗಿಸ್ತಾ ಇದ್ದೀವಿ ಹೇಳಿ ನೋಡೋಣ. ಹೌದು, ಒಂದು ಡಿಸ್ಟೆನ್ಸ್ ಫಾರ್ಮುಲಾ, ಮತ್ತೊಂದು ಹೌದು ಪೈಥಾಗರನ್ ಥಿಯರಮ್, ಸರಿನಾ. ಸೊ ಮೊದಲನೇದಾಗಿ ನಾವು ಡಿಸ್ಟೆನ್ಸ್ ಫಾರ್ಮುಲಾದಿಂದ ಶುರು ಮಾಡ್ಕೊಬೇಕು. ಇವೆಲ್ಲ ಡಿಸ್ಟೆನ್ಸ್ ಕಂಡುಹಿಡಿದು ಅದನ್ನು ಪೈಥಾಗರಸ್ ಥಿಯರಮಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂದರೆ ಅದೇ ಉತ್ತರ ಅಷ್ಟೇ ಅಲ್ವಾ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಏನು? ಸೊ your distance formula is given by x2 minus x1 the whole square plus y2 minus y1 the whole square to the power of half. ಇಲ್ಲಿ AC is equal to 5 minus 2 the whole square ಅಲ್ವಾ. A ಒಂದು 5 minus 2 the whole square ಕರೆಕ್ಟ್ ಇದೆ. ಮತ್ತು ಇದು ಸರಿ ಇದಲ್ವಾ, 5 minus 2 ಮತ್ತು 9 minus 5 the whole square, square root of this. So this would be equal to 9 plus 16 the root of this, so that's equal to 5 unit ಅಲ್ವಾ ಹುಡುಗರ. ಸೊ ಎ ಸಿ ಸಿಕ್ತು. ನೆಕ್ಸ್ಟು ಎ ಬಿ which is equal to a minus 2 the whole square plus 9 minus 2 the whole square to the power of half. ಇಲ್ಲಿ ತುಂಬ ಸಾಲ್ವ್ ಮಾಡೋದಕ್ಕೆ ಹೋಗೋದು ಬೇಡ, ಯಾಕಂತ ಹೇಳಿದ್ರೆ ಪೈಥಾಗರನ್ ಥಿಯರಮಲ್ಲಿ ಸ್ಕ್ವೇರ್ ಬರುತ್ತೆ, ಸ್ಕ್ವೇರ್ ರೂಟ್ ಕಟ್ ಆಗುತ್ತೆ. ಹಾಗಾಗಿ ಇದು ಸುಮ್ಮನೆ ಈ ಥರ ಬಿಟ್ಬಿಡೋಣ. ಇದು 16 ಟು ದ ಪವರ್ ಆಫ್ ಹಾಫ್, ಇಷ್ಟೇ ಸಾಕು ಕ್ಯಾಲ್ಕುಲೇಷನ್, ತುಂಬ ಮಾಡೋದಕ್ಕೆ ಹೋಗೋದು ಬೇಡ. ಕೊನೆಯದಾಗಿ ಬಿ ಸಿ is equal to a minus 5 the whole square plus 5 minus 5 the whole square to the power of half. So this is equal to a minus 5 the whole square plus 0 square which is 0 plus anything is 0, ಅದೇ ಅಲ್ವಾ, 0 ಅಲ್ಲ ಅದೇ ಅಲ್ವಾ. ಸೊ ಹಾಗಾಗಿ ಇದು ಕ್ಯಾನ್ಸಲ್ ಆಗುತ್ತೆ ಹುಡುಗರ, ಇದು 0 ಆಗುತ್ತಿದ್ದು. ಪ್ಲಸ್ 0 ಅಂತ ಹೇಳಿದ್ರೆ ಇದೇ ಬರುತ್ತೆ. ಹಾಗಾಗಿ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ಕ್ವೇರ್ ರೂಟ್ ಕಟ್ ಆಗುತ್ತೆ, ಮಾಡಿಬಿಡೋಣ ಹೋಗಿ. ಸೊ ದಿಸ್ ಇಸ್ a minus 5 ಹೇಳಬೇಕು ಅಂತ ಹೇಳಿದ್ರೆ. ಕೊನೆಯದಾಗೇನೋ ಇವಾಗ ಇದೆಲ್ಲ ಗೊತ್ತಾಯಿತು. ಇವಾಗ ನಾವು ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಫಾರ್ಮುಲಾ ಉಪಯೋಗಿಸ್ಬೇಕು. ಇದೆಲ್ಲಿಂದ ಬಂತಿದೋ, ಏನಕ್ಕೆ ಅಂತ ಹೇಳಿದ್ರೆ ಆ್ಯಸ್ ಟ್ರಯಾಂಗಲ್ ಎ ಬಿ ಸಿ ಇಸ್ ರೈಟ್ ಆ್ಯಂಗಲ್ಡ್ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಪೈಥಾಗರನ್ ಥಿಯರಮ್. ಇವಾಗ ಇಲ್ಲಿ ಎ ಬಿ ಎಸ್ ಎ ಮೈನಸ್ 2 ದ ಹೋಲ್ ಸ್ಕ್ವೇರ್ ಪ್ಲಸ್ 16 ಸ್ಕ್ವೇರ್ ರೂಟ್ ಆಫ್ ದ್ಯಾಟ್, ಎ ಮೈನಸ್ 2 ದ ಹೋಲ್ ಸ್ಕ್ವೇರ್ ಪ್ಲಸ್ 16 ಸ್ಕ್ವೇರ್ ಆಫ್ ದ್ಯಾಟ್ ಅಲ್ವಾ, ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಎ ಮೈನಸ್ 5 ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದೆಷ್ಟಿದು 5 ಸ್ಕ್ವೇರ್, ಸರಿನಾ. ಸೊ ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ಸ್ಕ್ವೇರ್ ರೂಟ್ ಕಟ್ ಆಗುತ್ತೆ. ಇದೇನಿದ್ರೂ ಇಲ್ಲಿ ನಾನು ಇವಾಗ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ತಿಳ್ಕೊಬೇಕು, ಮೈನಸ್ 2ab. ಇಲ್ಲಿ ಇವಾಗ ಎ ಸ್ಕ್ವೇರ್ ಪ್ಲಸ್ 4 ಮೈನಸ್ 4a
ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 5 ಮೈನಸ್ 25 is equal to 25. ಸರಿ ಇದೆಯಾ? ಇಲ್ಲಿ ತಪ್ಪು ಮಾಡಿದೆ ಹುಡುಗ, ಇದು ಮೈನಸ್ 25 ಅಲ್ಲ, ಮೈನಸ್ 10a ಇನ್ನೇನೋ ಬರ್ದಿಕ್ತೆ ಅದನ್ನು. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ 25 ಕಟ್ ಆಗುತ್ತೆ ಇದು. ಮತ್ತು ಇಲ್ಲಿ ಲೈಕ್ ಟರ್ಮ್ಸ್ ಏನೇನಿದೆ ಇವೆರಡು, ಸೊ 1a ಸ್ಕ್ವೇರ್ ಮತ್ತು ಇವೆರಡು, ಸೊ ಮೈನಸ್ 14a ಪ್ಲಸ್ 4. ಸರಿ ಇದೆಯಾ? ಇನ್ನೂ ಮಿಸ್ಸಿಂಗ್ ಇದೆ ಕಂಡ್ರು, ಇದು 4 ಸ್ಕ್ವೇರ್ ಇದು. ಅಲ್ವಾ? ಮತ್ತೆ ಇನ್ನೇನು ಮಿಸ್ಸಿಂಗ್ ಇದೆ? ಪ್ಲಸ್ 16 ಇಲ್ಲೋ ಇದೆ. ಅಲ್ಲ ಇದು 4 ಸ್ಕ್ವೇರ್ ಅಲ್ಲ, ಇದು 4 ಪ್ಲಸ್ 16 ಮಿಸ್ ಮಾಡಿದ್ದೀನಿ. ಯಾಕಂತ ಹೇಳಿ ಇದು ಸ್ಪ್ಲಿಟ್ ಮಾಡೋದಕ್ಕಾಗಲ್ಲ, ಅದೇ ನೋಡ್ತಾಯಿದ್ದೀನಿ ನಾನು. ಸಾರಿ, 1a ಸ್ಕ್ವೇರ್ 2a ಸ್ಕ್ವೇರ್ ಎಲ್ಲ ತಪ್ಪು ಮಾಡಿದ್ದೀನಿ ಯಾಕೋ. ಒಂದೇ ನಿಮಿಷ ಮತ್ತೊಂದು ಸತಿ ಬರಿತೀನಿ ಎಲ್ಲ ನಾನು. ಹಾಂ, ಹೋಗ್ಲಿ ಇದು ಇವಾಗ. ಏನಾಯ್ತು ಇವಾಗ, ಇಲ್ಲಿ ನಾವು a ಮೈನಸ್ b ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಉಪಯೋಗಿಸ್ಬೇಕು. ಇಲ್ಲಿ ಪ್ಲಸ್ 16 ಇದೆ, ಸೊ ಇಲ್ಲಿ a ಸ್ಕ್ವೇರ್ ಪ್ಲಸ್ 4 ಮೈನಸ್ 4a ಪ್ಲಸ್ 16. ಇದು ನಿಮ್ಮ ಮೊದಲನೇ ಎಕ್ಸ್ಪ್ರೆಷನ್. ಇದು ಎರಡನೇ ಎಕ್ಸ್ಪ್ರೆಷನಲ್ಲಿ ತಿರ್ಗಾ a ಸ್ಕ್ವೇರ್ ಪ್ಲಸ್ 25 ಮೈನಸ್ 10a ಇಸ್ ಈಕ್ವಲ್ ಟು 25. ಸೊ ಇದಾಗುತ್ತೆ. ಇಲ್ಲಿ ಪ್ಲಸ್ 25 ಮೈನಸ್, ಸಾರಿ ಎರಡು ಕಡೆ ಪ್ಲಸ್ 25 ಇದೆ, ಎರಡು ಕ್ಯಾನ್ಸಲ್ ಆಗ್ತಾ ಇದೆ. ಇಲ್ಲಿ ಯು ಹ್ಯಾವ್ 1a ಸ್ಕ್ವೇರ್ ದಟ್ ಇಸ್ 2a ಸ್ಕ್ವೇರ್ ಪ್ಲಸ್ 4 ಪ್ಲಸ್ 16 ಇಸ್ ಪ್ಲಸ್ 20. ಮತ್ತು this is one more like term, minus 14a is equal to 0. Actually standard form ಇಲ್ಲ ಇದು. ಸೊ ಎಲ್ಲದರಲ್ಲೂ 2 ಕಾಮನ್ ಇದೆ, ಸೊ 2 ಜೊತೆ ಡಿವೈಡ್ ಮಾಡೋಣ. ಸೊ ವಿ ಹ್ಯಾವ್ 1a ಸ್ಕ್ವೇರ್ ಮೈನಸ್ 7a ಪ್ಲಸ್ 10 is equal to 0. ಸೊ ದಿಸ್ ವುಡ್ ಬಿ a ಸ್ಕ್ವೇರ್, ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮಾಡಬೇಕು, ಮೈನಸ್ 5a ಮೈನಸ್ 2a. ತುಂಬ ಸಿಂಪಲ್ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್, ಸೊ ನಾನು ನೋಡ್ಸೋದಕ್ಕೆ ಹೋಗಲ್ಲ. ಮತ್ತಿಲ್ಲಿ ಏನು ಮಾಡ್ತಾ ಇದ್ದೀವಿ, a ಕಾಮನ್ ತೆಕ್ಕೊಂಡು a ಮೈನಸ್ 5, ಇಲ್ಲಿ ಮೈನಸ್ 2 ಬರುತ್ತೆ, a ಮೈನಸ್ 5 ಆಗುತ್ತೆ, ಇಸ್ ಈಕ್ವಲ್ ಟು 0. ಸೊ ಕೊನೆಯ ಎಕ್ಸ್ಪ್ರೆಷನ್ ಏನು, a ಮೈನಸ್ 5 ಇಂಟು a ಮೈನಸ್ 2 ಇಸ್ ಈಕ್ವಲ್ ಟು 0. Therefore a is equal to 5 and 2 ಅಲ್ವಾ? ಇವೆರಡು ವ್ಯಾಲ್ಯೂ ಬರುತ್ತೆ, ಸರಿನಾ? ಸೊ ಏನು ಮಾಡಿರಿ ನಾವು, ಪೈಥಾಗರಸ್ ಥಿಯರಮಲ್ಲಿ ನಮ್ಮ ಎಕ್ಸ್ಪ್ರೆಷನ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದಾಗ ಸ್ಪ್ಲಿಟಿಂಗ್ ದ ಇಂಥದ್ದು ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು. ಇಲ್ಲಿ ಅದನ್ನು ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮಾಡಿಕೊಂಡು ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮ್ಮ ಝೀರೋಸು 5 and 2 ಬರ್ತಾಯಿದೆ. ಇವಾಗ ನಾವು ಈ ವ್ಯಾಲ್ಯೂಸಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಯಬೇಕು. ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಫ್ ಇಂಟು ಬೇಸ್ ಏನಿಲ್ಲಿ ಚಿತ್ರದಲ್ಲಿ, ಬೇಸ್ ಇಸ್ ಬಿ ಸಿ, ಹೈಟ್ ಇಸ್ ಎ ಬಿ. ಬಿ ಸಿ ಇಂಟು ಎ ಬಿ ಆಗುತ್ತಿದ್ದು. ಸೊ ಇಲ್ಲಿ ಇವಾಗ ಹಾಫ್ ಕೇಸ್ 1 or a is equal to 5 ಅಂತ ತೊಗೊತಾ ಇದ್ದೀನಿ. ಏನಾಗುತ್ತೆ ಹುಡುಗರ, ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಬಿ ಸಿ ವ್ಯಾಲ್ಯೂ, ಬಿ ಸಿ ವಿಲ್ ಬಿ ಈಕ್ವಲ್ ಟು 5 ಮೈನಸ್ 5 ವಿಚ್ ಇಸ್ ಈಕ್ವಲ್ ಟು 0 ಅಲ್ವಾ? ನೋಡಿ ಇಲ್ಲಿ ಬಿ ಸಿ ವ್ಯಾಲ್ಯೂ a ಮೈನಸ್ 5 ಇದೆಯಲ್ಲ, ಸೊ 5 ಮೈನಸ್ 5 0 ಆಗಿಬಿಡುತ್ತೆ. ದೇರ್ಫೋರ್ ದಿಸ್ ಇಸ್ ನಾಟ್ ಅ ಪಾಸಿಬಿಲಿಟಿ. ಹಾಗಾಗಿ ಏರಿಯಾ ಆಫ್ ಟ್ರಯಾಂಗಲ್ ವಿಲ್ ಆಲ್ಸೋ ಬಿ ಈಕ್ವಲ್ ಟು 0. ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ವಿಲ್ ಬಿ ಈಕ್ವಲ್ ಟು 0. ಹಾಗಾಗಿ ಇದು ಉತ್ತರ ಆಗೋಕ್ಕಾಗಲ್ಲ. ಸೊ ದಿಸ್ ಇಸ್ ನಾಟ್ ಅ ಪಾಸಿಬಿಲಿಟಿ. ನೆಕ್ಸ್ಟು ಯಾವ ಕೇಸ್ ಇದೆ, ನೆಕ್ಸ್ಟು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ ಕೇಸ್ 2 ಫಾರ್ a is equal to 2. ಇದಕ್ಕೆ ಏರಿಯಾ ಆಫ್ ಟ್ರಯಾಂಗಲ್ ಏನಾಗುತ್ತೆ, ಬಿ ಸಿ ಇಸ್ 2 minus 5. ಸೊ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಇಸ್ ಪ್ಲಸ್ 3, ಬಟ್ ಮೈನಸ್ನಿಂದ ಸುಮ್ಮನೆ ಬರ್ಕೊಳ್ಳೋಣ. ಹೇಳಬೇಕು ಅಂತ ಹೇಳಿದ್ರೆ ವಿ ಆರ್ ಟೇಕಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಸೊ ಹೇಗೆ ನೋಡಿಸ್ಲಿ ನಿಮಗೆ, 3 ಯೂನಿಟ್ ಈ ರೀತಿಯಲ್ಲಿ ನೋಡಿಸ್ತೀನಿ.
as its, because it's a length, because it's a length. Next is AB, which is equal to a minus 2, that is 2 minus 2 square plus 16 root ಆಗುತ್ತದು ಬರ್ದು ಬಿಡೋಣ. ಸೊ 2 minus 2 the whole square plus 16 the root of this. ಇದು 0 0 ಪ್ಲಸ್ 16 16, ಸ್ಕ್ವೇರ್ ರೂಟ್ ಆಫ್ ದಟ್ ಇಸ್ 4. ಇವಾಗ ಇದರಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಸಿಗುತ್ತೆ, ಇದರಲ್ಲಿ ಸಿಗಲ್ಲ. ಯಾಕಂತ ಹೇಳಿದ್ರೆ ಬಿ ಸಿ 0 ಆಗೋಯ್ತು, ಹೈಟು ಅಲ್ಲ ಬೇಸ್ ಬಂದು 0 ಆಗೋಯ್ತು. ಸೊ ಅದು ಪ್ರಾಕ್ಟಿಕಲ್ ಅಲ್ಲ, ಬೇಸಿಕಲಿ ಸ್ಟ್ರೇಟ್ ಲೈನ್ ಆಗೋಗುತ್ತೆ. ಇದು ಬಿಡಿಸಿದಾಗ ಕೊಲಿನಿಯರ್ ಆಗೋಗುತ್ತೆ. ಸೊ ಅದು ಸಾಧ್ಯ ಇಲ್ಲ. ದೇರ್ ಫಾರ್ ದ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು half into base is BC into height is AB. So this would be equal to half into BC ಎಷ್ಟಿದೆ ಹುಡುಗರ 3, ಇದು 4. ಸೊ ಹಾಗಾಗಿ ಇದು ಎಷ್ಟಾಗುತ್ತಿದ್ದು 6 ಯೂನಿಟ್ ಸ್ಕ್ವೇರ್. ಸರಿನಾ? ಸೊ ಇದೇ ನಿಮ್ಮ ಉತ್ತರ ಅಷ್ಟೇ, ಹೌದಲ್ವಾ? ಕೊನೆಯದಾಗಿ ನೋಡ್ಬಿಡೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂಡ್ ಹೆನ್ಸ್ ದ ಏರಿಯಾ ಆಫ್ ಟ್ರಯಾಂಗಲ್. ಕೊನೆಯದಾಗಿ ಉತ್ತರ ಪಾಸಿಬಲ್ ವ್ಯಾಲ್ಯೂ ಆಫ್ ಎ, ದ ಪಾಸಿಬಲ್ ವ್ಯಾಲ್ಯೂ ಆಫ್ ಎ ಇಸ್ 6 ಅಲ್ಲ, ಎಂಥದ್ದು 4 ಅಲ್ವ? ಅದು ಅಲ್ವಾ? 2 ಯೂನಿಟ್. And the area of triangle is 6 unit square. ಸೊ ಇದೇ ನಿಮ್ಮ ಉತ್ತರ. ಸೊ ಇದನ್ನು ನಾನು ಸಿಮ್ಯುಲೇಟ್ ಮಾಡಿ ನಿಮ್ಗೆ ನೋಡಿಸ್ಬಿಡ್ತೀನಿ. ಆ್ಯಕ್ಚುಲಿ ಒಂದು ಸತಿ ಮಾಡಿದ್ದೀನಿ, ಬಟ್ ನಿಮ್ಗೆ ಎದುರುಗಡೆ ಮಾಡ್ತೀನಿ. ಮೊದಲೇ ಪಾಯಿಂಟು 2 ಮತ್ತು 9, ಎರಡನೇ ಪಾಯಿಂಟು 2 ಮತ್ತು 5, ಮೂರನೇ ಪಾಯಿಂಟು 5 ಮತ್ತು 5. ಇದರಲ್ಲಿ ಯೂನಿಟ್ ಏನು ಕೊಟ್ಟಿಲ್ಲ, ಸೊ ಯೂನಿಟ್ ಅಂತ ತೊಗೊತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಏನು ಕಾಣ್ತಾ ಇದೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇದು ನಿಮ್ಮ ಬೇಸು, ಇದು ನಿಮ್ಮ ಹೈಟು ಅಲ್ವಾ? ಸೊ ಬೇಸ್ ಬಂದು ಅದೆಷ್ಟೋ 5 ಎಷ್ಟೋ ಒಂದು ಇದೆ, ಉತ್ತರ 4 ಮತ್ತು 5 ಏನೋ ಇದೆ. ಸೊ 4 and 5, ಆ್ಯಂಡ್ ಸೊ ಯು ಹ್ಯಾವ್ ದಿಸ್ 3 and 4. ಬೇಸ್ 3ನ 4 ಏನೋ ಒಂದು ತೊಂದರೆ ಇಲ್ಲ, ಆಯಿತಾ ಹುಡುಗರ? ಸೊ ಇದೇ ನಿಮ್ಮ ಚಿತ್ರ, ಆಮೇಲೆ ಇದೇ ನಿಮ್ಮ ಉತ್ತರ. ನೀವು ಸಿಮ್ಯುಲೇಟ್ ಮಾಡಿ ನೋಡ್ಬೋದು. ಮತ್ತು ಇಲ್ಲಿ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಬರುತ್ತೆ ನೋಡಿ, ಇಲ್ಲಿ 6 ಯೂನಿಟ್ ಸ್ಕ್ವೇರ್, ಅದೇ ಉತ್ತರ ಅಲ್ವಾ ನಮ್ಮದು? ಸೊ ಇಲ್ಲೇನಿದೆ ಇಲ್ಲಿ, ಸೊ ಇದು ನಿಮ್ಮ ಎ ಬಿ ಸಿ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ, ಯಾವ್ಯಾವ ಪಾಯಿಂಟ್ ಇದೆ, ಇದು ಯಾವ ಪಾಯಿಂಟ್ ಬಂತು ಅಲ್ವಾ? ಅಫ್ಕೋರ್ಸ್ ನಾವು ಯಾವ ಟೈಪ್ ಮಾಡಿರ್ತೀವಿ ಅದೇ ಬರೋದು, ಬಟ್ ನೀವು ಒಂದು ಸತಿ ನೋಡಿ, ಸರಿನಾ? ಹಾಂ, ಸಿಮ್ಯುಲೇಟ್ ಮಾಡಿ. ಮತ್ತು ಇಲ್ಲಿ ಕ್ಯಾಲ್ಕುಲೇಷನ್ಸ್ ಮುಖ್ಯ ಕಂಡ್ರು. ನಾನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ, ಇಲ್ಲೆಲ್ಲಿ ಏನು ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ಪೋನೆಂಟ್ಸು ಅವೆಲ್ಲ ಕಲ್ತ್ಕೊಬೇಕು.